ಸ್ವಲ್ಪ ಸಮಯದ ನಂತರ ಹಿಮಾನಿಯವರು ಬಂದರು. ಭೂಮಿಕ್ ಮತ್ತು ಆರ್ಜಿತ್ ಅವರನ್ನು ನೋಡಿ ಬಹಳ ಸಂತೋಷಪಟ್ಟರು. ಅವರು ಬಹಳ ಸಮಯದವರೆಗೆ ಮಾತನಾಡುತ್ತಿದ್ದರು. ಭೂಮಿಕ್, ನೀನು ಈಗ ಏನು ಮಾಡುತ್ತೀಯ ಎಂದು ಆರ್ಜಿತ್ಗೆ ಹೇಳು ಅಂತ ಹಿಮಾನಿಯವರು ಹೇಳಿದರು. ಮುಂದುವರಿದ ಭಾಗ. ಇನ್ನೂ ಏನೂ ಯೋಚನೆ ಮಾಡಿಲ್ಲ ಎಂದು ಭೂಮಿಕ್ ನಿರ್ಲಕ್ಷ್ಯದಿಂದ ಹೇಳಿದನು. ಯಾವಾಗ ಯೋಚಿಸ್ತೀಯ ಎಂದು ಹಿಮಾನಿಯವರು ಕೇಳಿದರು. ಸಮಯ ಬಂದಾಗ ಆಗುತ್ತದೆ ಎಂದು ಹೇಳಿದನು. ಈಗ ನಿನ್ನ ಡಬ್ಬು ಮಾಡುವ ಸಮಯ ಬಂದಿದೆ. ನನ್ನ ಈ ಬಗ್ಗೆ ಕೆಲವು ದೊಡ್ಡ ಹಣಕಾಸುದಾರರು ಮತ್ತು ನಿರ್ದೇಶಕರೊಂದಿಗೆ ಮಾತುಕತೆ ನಡೆಯುತ್ತಿದೆ. ಆದ್ದರಿಂದ ನೀನು ಇದರ ಬಗ್ಗೆ ಗಂಭೀರವಾಗಿರಬೇಕು ಎಂದು ಹಿಮಾನಿಯವರು ಹೇಳಿದರು. ಓಕೆ ಅಮ್ಮ, ನಿಮಗೆ ಏನು ಒಳ್ಳೆಯದನ್ನಿಸುತ್ತದೋ ಅದನ್ನೇ ಮಾಡಿ ಎಂದು ಭೂಮಿಕ್ ಹೇಳಿದನು. ಮೇಡಮ್, ಚಹಾ ಕಾಫಿ ಏನಾದರೂ ತೆಗೆದುಕೊಳ್ಳುತ್ತೀರಾ ಎಂದು ಅಹನಾ ಕೇಳಿದಳು. ನೀವು ಇಬ್ಬರು ಕುಡಿಯುತ್ತೀರಾ ಎಂದಾಗ ಅವರು ಸಹ ಒಪ್ಪಿಕೊಂಡರು. ಆಗ ಅಹನಾ ಮೂವರಿಗೂ ಚಹಾ ತಯಾರಿಸಿ ತಂದಳು. ಆರ್ಜಿತ್ಗೆ ಛಾಯಾಗ್ರಹಣದ ಹವ್ಯಾಸವಿದೆ. ಹಿಮಾನಿಯವರು ಭೂಮಿಕ್ ಕೂಡ ಅವನಂತೆ ಚಲನಚಿತ್ರೋದ್ಯಮದಲ್ಲಿ ಕೈ ಹಾಕಲಿ ಎಂದು ಬಯಸುತ್ತಾರೆ. ಆದ್ದರಿಂದ ಅವನ ಅಧ್ಯಯನ ಮುಗಿದ ನಂತರ ಅವನನ್ನು ತನ್ನ ಬಳಿಗೆ ಕರೆಸಿಕೊಂಡಿದ್ದಾರೆ. ಒಂದೆರಡು ದಿನಗಳಲ್ಲಿ ಅಹನಾ ಹಿಮಾನಿಯವರಂತೆ ಭೂಮಿಕ್ ಮತ್ತು ಆರ್ಜಿತರ ಕೆಲಸವನ್ನು ಸಹ ನಿರ್ವಹಿಸಲು ಪ್ರಾರಂಭಿಸಿದಳು. ಅವರ ಕೋಣೆಗಳನ್ನು ನಿರ್ವಹಿಸುವುದು, ಅವರ ಅಗತ್ಯತೆಗಳನ್ನು ನೋಡಿಕೊಳ್ಳುವುದು, ಅವಳು ಎಲ್ಲ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದಳು. ಆರ್ಜಿತ್ಗೆ ಇದು ಎಲ್ಲವೂ ಚೆನ್ನಾಗಿ ಕಂಡರೂ ಭೂಮಿಕ್ ಅವಳ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕಿ ಅವಳನ್ನು ಕೀಳಾಗಿ ಮಾತನಾಡುವುದನ್ನು ನಿಲ್ಲಿಸಲಿಲ್ಲ. ಆದರೆ ಅಹನಾ ಇದೆಲ್ಲದರಿಂದ ನಿರ್ಲಕ್ಷ್ಯ ತೋರಿಸಿ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ನಿಧಾನವಾಗಿ ಆದರೂ ಅಹನಾ ಅವರೊಂದಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದಳು. ಆರ್ಜಿತ್ ಛಾಯಾಗ್ರಹಣದ ಕಾರಣದಿಂದ ಹೊರಗಡೆ ಇರುತ್ತಿದ್ದರೆ ಭೂಮಿಕ್ ಹೆಚ್ಚಾಗಿ ಸ್ನೇಹಿತರು ಮತ್ತು ಪಾರ್ಟಿಗಳಲ್ಲಿ ಮಗ್ನನಾಗಿದ್ದರಿಂದ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಂಡಿದ್ದನು. ಉದಾಹರಣೆಗೆ ಧೂಮಪಾನ ಮಾಡುವುದು, ರಾತ್ರಿ ತಡವಾಗಿ ಪಾರ್ಟಿಗಳಿಗೆ ಹೋಗುವುದು, ಮದ್ಯಪಾನ ಮಾಡುವುದು ಇತ್ಯಾದಿ. ಇದನ್ನು ಅವನು ಈಗಾಗಲೇ ಹಿಮಾನಿಯವರಿಂದ ಮರೆಮಾಚುತ್ತಿದ್ದಾನೆ. ಆದ್ದರಿಂದ ಅವರಿಗೆ ಇದರ ಬಗ್ಗೆ ತಿಳಿದಿಲ್ಲ. ಒಂದು ದಿನ ಅಹನಾ ಹಿಮಾನಿಯವರಿಗೆ ಜ್ಯೂಸ್ ತೆಗೆದುಕೊಂಡು ಮೇಲೆ ಹೋಗುತ್ತಿದ್ದಾಗ ಮೇಲಿನಿಂದ ಬರುತ್ತಿದ್ದ ಭೂಮಿಕ್ನೊಂದಿಗೆ ಡಿಕ್ಕಿ ಹೊಡೆದಳು. ಆ ಕಾರಣದಿಂದ ಗ್ಲಾಸ್ ಮತ್ತು ಟ್ರೇ ಕೆಳಗೆ ಬಿದ್ದು ಒಡೆದು ಹೋಯಿತು. ವಾಟ್ ಹೆಲ್ ಆರ್ ಯು ಡೂಯಿಂಗ್? ಎಷ್ಟು ಬಾರಿ ಹೇಳಿದ್ದೇನೆ ನನ್ನ ಮುಂದೆ ಬರಬೇಡ ಅಂತ, ಆದರೆ ನೀನು ಅದನ್ನೇ ಮಾಡುತ್ತೀಯ. ನಾನು ಎಲ್ಲಿರುತ್ತೇನೋ ಅಲ್ಲಿ ನೀನು ಇರುತ್ತೀಯ. ಅಮ್ಮ ಕೂಡ ಯಾವ ರೀತಿಯ ಜನರನ್ನು ಕೆಲಸಕ್ಕೆ ಇಡುತ್ತಾರೆ ಎಂದು ಗೊತ್ತಿಲ್ಲ ಎಂದು ಭೂಮಿಕ್ ಅಹನಾಳನ್ನು ಕೆಟ್ಟದ್ದಾಗಿ ತರಾಟೆಗೆ ತೆಗೆದುಕೊಂಡನು. ಅಹನಾ ಕಣ್ಣೀರು ಸುರಿಸಿದಳು. ಅವಳು ಅಳುತ್ತಿರುವುದನ್ನು ನೋಡಿ ಅವನು ಇನ್ನೂ ಹೆಚ್ಚು ಕೋಪಗೊಂಡನು. ಏಕೆ ಅಳುತ್ತಿದ್ದೀಯಾ? ಹೋಗಿ ಅದನ್ನು ಸ್ವಚ್ಛ ಮಾಡು. ಮೊದಲು ತಪ್ಪು ಮಾಡಿ ನಂತರ ಕಣ್ಣೀರು ಸುರಿಸಿ ತಪ್ಪು ಮಾಡಿದ್ದನ್ನು ಮರೆಮಾಚಲು ಪ್ರಯತ್ನಿಸುತ್ತೀಯ ಅವನು ಅವಳಿಗೆ ಹೇಳಿದನು. ಅಹನಾ ಏನು ಹೇಳದೆ ಗ್ಲಾಸ್ನ ಚೂರುಗಳನ್ನು ಒಟ್ಟುಗೂಡಿಸಲು ಪ್ರಾರಂಭಿಸಿದಳು. ಭೂಮಿಕ್ ಗೊಣಗುತ್ತಾ ಹೊರಗೆ ಹೋದನು. ಭೂಮಿಕ್ ಆಗಾಗ ಅಹನಾಳಿಗೆ ಅವಳು ಕೆಲಸದವಳೆಂದು ಅನಿಸುವಂತೆ ಮಾಡಿ ಅವಳನ್ನು ತರಾಟೆ ತೆಗೆದುಕೊಳ್ಳುತ್ತಿದ್ದನು. ಆದರೆ ಆರ್ಜಿತ್ ಅವನಿಂದ ಸಂಪೂರ್ಣವಾಗಿ ಭಿನ್ನನಾಗಿದ್ದನು. ಬಹಳ ಶಾಂತನಾಗಿದ್ದನು. ಭೂಮಿಕ್ನಿಂದ ಅಹನಾ ದೂರವೇ ಇರುತ್ತಿದ್ದಳು. ಅವನ ಮುಂದೆ ಬರಲು ಹೆದರುತ್ತಿದ್ದಳು. ಆದರೆ ಆರ್ಜಿತ್ ಮನೆಗೆ ಬಂದಾಗ ಅವಳು ತುಂಬ ಸಂತೋಷ ಪಡುತ್ತಿದ್ದಳು. ಅವನು ಅವಳೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದನು. ಅವನೊಂದಿಗೆ ನಗುತ್ತಿದ್ದಳು. ಅವನು ಹೆಚ್ಚಾಗಿ ಇತರ ನಗರಗಳಿಗೆ ಹೋಗುತ್ತಿದ್ದನು ಮತ್ತು ಅಲ್ಲಿಂದ ಬಂದಾಗ ಅಹನಾಳಿಗಾಗಿ ಏನಾದರೂ ತರುತ್ತಿದ್ದನು. ಈ ಬಾರಿ ಗೋವಾದಿಂದ ಬಂದಾಗ ಅವನನ್ನು ನೋಡಿ ಅಹನಾ ಸಂತೋಷಪಟ್ಟಳು. ಆರ್ಜಿತ್ ರವರೇ ಬಂದ್ರಾ, ನೀವು ಹೇಗಿದ್ದೀರಿ? ಅವಳು ಬಾಗಿಲಿನ ಬಳಿ ಅವನನ್ನು ನೋಡಿ ಸಂತೋಷದಿಂದ ಕೇಳಿದಳು. ಬಹಳ ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯ ಎಂದು ಆರ್ಜಿತ್ ಕೇಳಿದನು. ನಾನು ಕೂಡ ಚೆನ್ನಾಗಿದ್ದೇನೆ ಎಂದಳು ಅಹನಾ. ಅವನು ಬಂದು ಸೋಫಾದಲ್ಲಿ ಕುಳಿತು ಕುತ್ತಿಗೆಯಲ್ಲಿ ಹಾಕಿಕೊಂಡಿದ್ದ ಕ್ಯಾಮರಾವನ್ನು ಪಕ್ಕಕ್ಕೆ ಇಟ್ಟನು. ಅಷ್ಟರಲ್ಲಿ ಅಹನಾ ಅವನಿಗೆ ನೀರು ತಂದುಕೊಟ್ಟಳು. ಆರ್ಜಿತ್ ರವರೇ, ನೀವು ಯಾವಾಗಲೂ ಈ ಕ್ಯಾಮರಾವನ್ನು ಹಿಡಿದುಕೊಂಡು ತಿರುಗಾಡುತ್ತಿರುತ್ತೀರಿ ಏಕೆ? ಅಹನಾ ನಗುತ್ತಾ ಕೇಳಿದಳು. ನನಗೆ ಛಾಯಾಗ್ರಹಣದ ಹವ್ಯಾಸವಿದೆ, ಹಾಗಾಗಿ ಎಂದು ಆರ್ಜಿತ್ ಹೇಳಿದನು. ಹೌದು, ಅದು ಗೊತ್ತಿದೆ. ಆದರೆ ಪ್ರತಿ ಕ್ಷಣವೂ ಇದನ್ನು ಹಿಡಿದುಕೊಂಡಿರುತ್ತೀರಿ ಎಂದು ಅಹನಾ ಕೇಳಿದಳು. ಇದು ನನ್ನ ಪ್ರೀತಿ ಎಂದು ಆರ್ಜಿತ್ ಹೇಳಿದಾಗ ಅಹಹ, ಪ್ರೀತಿ ಮತ್ತು ಕ್ಯಾಮರಾ ಎನ್ನುತ್ತಾ ಅವಳು ನಕ್ಕಳು. ಏಕೆ ಆಗುವುದಿಲ್ಲ? ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ ಎಂದು ಆರ್ಜಿತ್ ಕೇಳಲು, ಪ್ರೀತಿ ಇಲ್ಲ ಇಲ್ಲ, ಅವಳು ಕಣ್ಣೀರು ಹರಿಯದಂತೆ ತಡೆಯಲು ಹೆಣಗಾಡಿದಳು. ಅಹನಾ, ನಾನು ನಿನಗಾಗಿ ಗೋವಾದಿಂದ ಏನೋ ತಂದಿದ್ದೇನೆ ಎಂದು ಆರ್ಜಿತ್ ಹೇಳಿದನು. ಏನು? ಅಹನಾ ಸ್ವಾಭಾವಿಕವಾಗಿ ಮಾತನಾಡಲು ಪ್ರಯತ್ನಿಸಿದಳು. ಅವನು ಬ್ಯಾಗ್ನಲ್ಲಿ ಕೈ ಹಾಕಿ ಒಂದು ಪ್ಯಾಕೆಟ್ ತೆಗೆದನು. ಗೋವಾದ ಸಾಂಪ್ರದಾಯಿಕ ಆಭರಣ, ಕಿವಿಯೋಳೆಗಳು ಮತ್ತು ಸಣ್ಣ ಸಂಕಗಳು, ಮುತ್ತುಗಳಿಂದ ಮಾಡಿದ ಕುತ್ತಿಗೆ ಹಾರವನ್ನು ತೋರಿಸಿದನು. ಇದು ನನಗೆ ತುಂಬ ಸುಂದರವಾಗಿ ಕಾಣುತ್ತದೆ.
ಎನ್ನುತ್ತಾ ಅಹನಾಳ ಮುಖದಲ್ಲಿ ನಗು ಮೂಡಿತು. ಹೌದು, ನೀನು ಇದನ್ನು ಧರಿಸಿ ನೋಡು, ನಂತರ ಫೋಟೋ ತೆಗೆಯುತ್ತೇನೆ ಎಂದು ಆರ್ಜಿತ್ ಹೇಳಿದಾಗ ಅಹನಾ ಧರಿಸಿದಳು ಮತ್ತು ಅವನು ಅವಳ ಒಂದೆರಡು ಫೋಟೋಗಳನ್ನು ತೆಗೆದನು. ಆರ್ಜಿತ್ ರವರೇ, ನೀವು ನಿಮ್ಮ ಮನೆಗೆ ಏಕೆ ಹೋಗುವುದಿಲ್ಲ? ಅಮ್ಮ ಅಪ್ಪ ಎಲ್ಲಿದ್ದಾರೆ ಎಂದು ಅಹನಾ ಕೇಳಿದಳು. ಅಮ್ಮ ಅಪ್ಪ ಇಲ್ಲ, ಬಾಲ್ಯದಲ್ಲಿ ನಿಧನರಾದರು. ನಾನು ಬಾಲ್ಯದಿಂದಲೂ ನನ್ನ ಅತ್ತೆಯ ಬಳಿ ಇದ್ದೇನೆ. ಈಗ ಅವರೇ ನನಗೆ ಎಲ್ಲವೂ. ಇಲ್ಲೇ ನನ್ನ ಮನೆ. ಅವನು ಆಳವಾಗಿ ಉಸಿರನ್ನು ತೆಗೆದುಕೊಂಡು ಹೇಳಿದಾಗ ಅಹನಾ ಕೂಡ ಮೌನವಾದಳು. ತಾಯಿ ತಂದೆ ಇಲ್ಲದಿರುವ ನೋವು ಏನು ಎಂದು ಅವಳಿಗೆ ಗೊತ್ತು. ಆದ್ದರಿಂದ ಅವಳಿಗೆ ಆರ್ಜಿತ್ನ ಮೇಲೆ ಸಹಾನುಭೂತಿ ಹುಟ್ಟಿತು. ಆರ್ಜಿತ್ ಅಹನಾಳೊಂದಿಗೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರಿಂದ ಅವಳ ಹಿಂಜರಿಕೆ ಕೂಡ ಮಾಯವಾಯಿತು. ಅವರಿಬ್ಬರು ಮುಕ್ತವಾಗಿ ಮಾತನಾಡುವುದನ್ನು ನೋಡಿ ಭೂಮಿಕೆಗೆ ಸಿಟ್ಟು ಬಂತು. ಆರ್ಜಿತ್, ನೀನು ಅಹನಾಳೊಂದಿಗೆ ಇಷ್ಟು ಚೆನ್ನಾಗಿ ಮಾತನಾಡುತ್ತೀಯಾ ಏಕೆ ಎಂದು ಭೂಮಿಕ ಕೇಳಿದನು. ಏನು ಮಾತನಾಡುತ್ತಿದ್ದೇನೆ, ಏಕೆ ಮಾತನಾಡಬಾರದು ಎಂದು ಆರ್ಜಿತ್ ಹೇಳಿದನು. ಆರ್ಜಿತ್, ನೀನು ಆ ಅಹನಾಳೊಂದಿಗೆ ಅಷ್ಟು ಮಾತನಾಡುತ್ತೀಯಾ ಏಕೆ ಎಂದು ಭೂಮಿಕ ಕೇಳಲು, ಯಾಕೆ ಹೀಗೆ ಹೇಳುತ್ತಿದ್ದೀಯಾ, ಏಕೆ ಮಾತನಾಡಬಾರದು ಎಂದು ಆರ್ಜಿತ್ ಕೇಳಿದನು. ಅವಳು ಕೆಲಸದವಳು ಎಂದು ಭೂಮಿಕ ಉತ್ತರಿಸಿದನು. ಅವಳು ಕೆಲಸದವಳು ಅಲ್ಲ, ಅವಳು ನನ್ನ ಅತ್ತೆಯ PA. ಅವಳು ಬಡವಳು ಮತ್ತು ಒಬ್ಬಳೇ ಇದ್ದಾಳೆ. ಅವಳಿಗೆ ಯಾರೊಂದಿಗಾದರೂ ಮಾತನಾಡಬೇಕೆಂಬ ಆಸೆ ಇರುತ್ತದೆ. ಆದ್ದರಿಂದ ನಾನು ಅವಳೊಂದಿಗೆ ಮಾತನಾಡುತ್ತೇನೆ ಮತ್ತು ಅವಳ ಸ್ವಭಾವ ಬಹಳ ಒಳ್ಳೆಯದು. ಒಮ್ಮೆ ಅವಳನ್ನು ಗಮನಿಸಿ ನೋಡು, ಅವಳು ಎಷ್ಟು ಸುಂದರವಾಗಿದ್ದಾಳೆ ಎಂದು ನಿನಗೆ ಗೊತ್ತಾಗುತ್ತದೆ ಎಂದು ಆರ್ಜಿತ್ ಹೇಳಿದಾಗ, ನಿನಗೆ ಏನಾಗಿದೆ ಆರ್ಜಿತ್, ಮತ್ತು ನಿನ್ನ ರುಚಿಗೆ ಕೆಲಸದವಳು ಇಷ್ಟವಾಗುತ್ತಾಳೆಯೇ ಎಂದು ಭೂಮಿಕ ಕೇಳಿದನು. ಅವಳು ಕೆಲಸದವಳು ಅಲ್ಲ, ಅವಳು ನನ್ನ ಅತ್ತೆಯ ಸಹಾಯಕಿ ಎಂದು ನಾನು ಎಷ್ಟು ಬಾರಿ ಹೇಳಬೇಕು. ಅವಳು ಆ ಕೆಲಸವನ್ನು ಆಸಕ್ತಿಯಿಂದ ಮಾಡುತ್ತಿದ್ದಾಳೆ ಮತ್ತು ನೀನು ಯೋಚಿಸುವಂತೆ ನಾನು ಅವಳನ್ನು ಇಷ್ಟಪಡುವುದಿಲ್ಲ. ನನಗೆ ಅವಳೊಂದಿಗೆ ಮಾತನಾಡುವುದು ತುಂಬ ಇಷ್ಟ, ಒಳ್ಳೆಯದು. ನಾನು ನಿನಗೆ ಏನನ್ನೋ ತೋರಿಸುತ್ತೇನೆ ಎಂದು ಆರ್ಜಿತ್ ಹೇಳಿದನು. ಏನು ಎಂದು ಭೂಮಿಕ ಕೇಳಿದನು. ನೋಡು, ಅಹನಾಳ ಫೋಟೋ. ಅಹನಾ ಎಷ್ಟು ಸುಂದರವಾಗಿದ್ದಾಳೆ. ನಾನು ಅವಳಿಗೆ ಗೋವಾದಿಂದ ಆಭರಣ ತಂದಿದ್ದೇನೆ ಮತ್ತು ಅವಳ ಫೋಟೋ ತೆಗೆದು ನನ್ನ ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಒಂದು ದಿನದಲ್ಲಿ ನನಗೆ ತುಂಬ ಲೈಕ್ಗಳು ಮತ್ತು ವೀಕ್ಷಣೆಗಳು ಬಂದವು. ಎಲ್ಲರೂ ಯಾರು ಯಾರು ಎಂದು ಕೇಳುತ್ತಿದ್ದರು. ಆರ್ಜಿತ್ ಫೋಟೋ ತೋರಿಸಿದಾಗ ಭೂಮಿಕ ಕೇಳಿದನು, ಅವಳು ನಿಜವಾಗಿಯೂ ಅಷ್ಟು ಸುಂದರವಾಗಿದ್ದಾಳೆಯೇ ಎಂದು. ಹೌದು, ಬಹಳ. ನೀನು ಗಮನಿಸದೇ ಇರಬಹುದು, ಆದರೆ ಅವಳು ಮಾತುಗಳನ್ನು ಕೇಳಿದರೆ ಹೂವುಗಳು ಉದುರುವಂತೆ ತೋರುತ್ತದೆ. ಅವಳ ಧ್ವನಿಯಲ್ಲಿ ಸಿಹಿಯಾದ ಜೇನುತುಪ್ಪದಂತೆ ಇರುತ್ತದೆ. ಅವಳ ಕಣ್ಣುಗಳು ಮಾತನಾಡದೆ 1000 ಕಥೆಗಳನ್ನು ಹೇಳುತ್ತವೆ ಮತ್ತು ಅವಳ ತುಟಿಯ ಬಳಿ ಗಲ್ಲದ ಮೇಲೆ ಮಚ್ಚೆ ಇದೆ. ಅದು ತುಂಬ ಸುಂದರವಾಗಿ ಕಾಣುತ್ತದೆ. ನೀನು ಒಮ್ಮೆ ಗಮನಿಸಿದೆಯಾ ಅವಳನ್ನು ಎಂದು ಆರ್ಜಿತ್ ಕೇಳಿದನು. ಇಲ್ಲ, ನಾನು ಏಕೆ ನೋಡಬೇಕು, ನೀನೇ ನೋಡಿಕೊಳ್ಳು. ಏನು ಈ ಧ್ವನಿ, ಹೂವು, ಜೇನುತುಪ್ಪ ಎಲ್ಲ, ನೀನೇನು ಹುಚ್ಚನ ಎಂದು ಭೂಮಿಕ ಕೋಪದಿಂದ ಹೇಳಿದನು. ಸರಿ, ಇದನ್ನು ಬಿಡು. ನೀನು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳು. ಅವಳು ತುಂಬ ಸುಂದರವಾಗಿದ್ದಾಳೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವಳು ತುಂಬ ಒಳ್ಳೆಯ ಸ್ವಭಾವದವಳು ಎಂದು ಆರ್ಜಿತ್ ಹೇಳಲು, ನಿನ್ನ ತಲೆ ಹಾಳಾಗಿದೆಯಾ? ನೀನು ಅವಳನ್ನು ಮತ್ತು ಅವಳ ಸ್ವಭಾವವನ್ನು ನೋಡಿಕೊಳ್ಳು. ನನಗೆ ಅವಳನ್ನು ನೋಡುವಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಏಕೆಂದರೆ ನನ್ನ ಸ್ಟೇಟಸ್ ತುಂಬ ಎತ್ತರದಲ್ಲಿದೆ. ಅದನ್ನು ನಾನು ಕಡಿಮೆ ಮಾಡಲು ಬಯಸುವುದಿಲ್ಲ. ನಾನು ಉದಯೋನ್ಮುಖ ಸೂಪರ್ ಸ್ಟಾರ್ ಭೂಮಿಕ್ ಆರ್ಯವರ್ಧನ್. ಹುಡುಗಿಯರು ನನ್ನ ನೋಟಕ್ಕೆ ಸಾಯುತ್ತಾರೆ ಮತ್ತು ಮುಂಬೈಯ ಎಲ್ಲ ಹುಡುಗಿಯರು ಸತ್ತಿಲ್ಲದಿರುವುದರಿಂದ ನಾನು ಅವಳನ್ನು ನೋಡುವುದಿಲ್ಲ ಮತ್ತು ಅವರು ಸತ್ತರೂ ನಾನು ನೋಡುವುದಿಲ್ಲ ಎಂದು ಭಾವಿಸು. ಸರಿ, ಇದನ್ನು ಹೇಳು. ನಾನು ನಿನ್ನಿಂದ ಸಿಗರೇಟ್ ಪ್ಯಾಕ್ ಕೇಳಿದ್ದೆ, ಅದು ಎಲ್ಲಿದೆ? ಅವನು ಅಲ್ಲಿಂದ ಎದ್ದು ಹೋಗುತ್ತಾ ಹೇಳಿದನು. ಭೂಮಿಕ್, ಕನಿಷ್ಠ ಇಲ್ಲಿ ಸಿಗರೇಟ್ ಸೇದಬೇಡ. ಅತ್ತೆಯವರು ನೋಡಿದರೆ ಅವರಿಗೆ ಕೆಟ್ಟದಾಗಿ ಅನಿಸುತ್ತದೆ ಎಂದು ಆರ್ಜಿತ್ ಹೇಳಿದಾಗ, ಅಷ್ಟು ಲೆಕ್ಚರ್ ಕೊಡಬೇಡ. ಎಲ್ಲಿ ಇಟ್ಟಿದ್ದೀಯಾ ಎಂದು ಹೇಳು ಎಂದು ಭೂಮಿಕ್ ಕೋಪದಿಂದ ಕೇಳಿದನು. ನಿನ್ನ ರೂಮಿನ ಡ್ರಾಯರ್ನಲ್ಲಿ ಇಟ್ಟಿದ್ದೇನೆ ಎಂದು ಆರ್ಜಿತ್ ಹೇಳಿದ ತಕ್ಷಣ ಭೂಮಿಕ್ ಅಲ್ಲಿಂದ ನಡೆದು ಬಂದಾಗ ಅಹನಾ ಅವನ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅವಳತ್ತ ಗಮನ ಕೊಡದೆ ಅವನು ಡ್ರಾಯರ್ ತೆರೆದನು. ಆದರೆ ಅಲ್ಲಿ ಸಿಗರೆಟ್ ಪ್ಯಾಕ್ ಇರಲಿಲ್ಲ. ಅವನಿಗೆ ಅಹನಾ ಮೇಲೆ ಶಂಕೆ ಬಂತು. ಇಲ್ಲಿ ಕೇಳು ಎಂದು ಅವನು ಅಹನಾಗೆ ಹೇಳಿದನು. ಹೇಳಿ ಎಂದು ಅಹನಾ ಹೇಳಿದಾಗ, ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನನ್ನ ವಸ್ತುಗಳನ್ನು ಮುಟ್ಟಬೇಡ ಎಂದು. ಭೂಮಿಕ್ ಹೇಳಿದಾಗ, ನಾನು ಏನನ್ನೂ ಮುಟ್ಟಲಿಲ್ಲ ಎಂದು ಅಹನಾ ನಿಧಾನವಾಗಿ ಹೇಳಿದಳು. ಮುಟ್ಟಲಿಲ್ಲವೆಂದರೆ ಇಲ್ಲಿ ಡ್ರಾಯರ್ನಲ್ಲಿ ಏನೋ ಇತ್ತು, ಅದು ಎಲ್ಲಿ ಹೋಯಿತು ಎಂದು ಅವನು ಹೇಳಿದಾಗ ಅಹನಾ ಭಯಭೀತಳಾದಳು. ಏಕೆಂದರೆ ಅವಳು ಅದನ್ನು ಕಸದ ಪುಟ್ಟಿಗೆ ಎಸೆದಿದ್ದಳು. ಮ್ಯಾಮ್ ನೋಡಿದರೆ ಅವರಿಗೆ ಕೆಟ್ಟದ್ದಾಗಿ ಅನಿಸುತ್ತದೆ ಎಂದು ಭಾವಿಸಿ ಎಸೆದು ಬಿಟ್ಟೆ. ಅವಳು ಬಹಳ ಕಷ್ಟದಿಂದ ಹೇಳಿದಳು. ಭೂಮಿಕ್ ಅವಳ ಮಾತನ್ನು ಕೇಳಿ ಕೋಪಗೊಂಡನು. ನಿನಗೆ ಇಷ್ಟು ಧೈರ್ಯವಿದೆಯಾ? ಅವನು ಗುಡುಗುತ್ತಾ ಅವಳ ಬಳಿ ಬರಲು ಅಹನಾ ಭಯದಿಂದ ಅಲ್ಲಿಂದ ಓಡಿ ಹೋದಳು ಮತ್ತು ಅವಳ ಹಿಂದೆ ಭೂಮಿಕ್ ಕೂಡ ಓಡಿ ಬಂದನು.
ನಿಲ್ಲು, ಇಲ್ಲದಿದ್ದರೆ ಸರಿ ಇರೋದಿಲ್ಲ ಎನ್ನುತ್ತಾ ಅವನು ಅಹನಾಳನ್ನು ನಿಲ್ಲುವಂತೆ ಹೇಳಿದನು. ಆದರೆ ಅಹನಾ ನಿಲ್ಲಲಿಲ್ಲ. ಓಡುತ್ತಾ ಹೋಗುತ್ತಿದ್ದಾಗ ಕಬ್ಬಿಣದ ಗ್ರಿಲ್ಗೆ ಅವಳ ದುಪ್ಪಟ್ಟ ಸಿಕ್ಕಿ ಹಾಕಿಕೊಂಡು ಅವಳು ನಿಂತು ಹಿಂತಿರುಗಬೇಕಾಯಿತು. ಭೂಮಿಕ್ ಅವಳ ದುಪ್ಪಟ್ಟಾದ 2 ತುದಿಗಳನ್ನು ಹಿಡಿದು ಅವಳ ಕುತ್ತಿಗೆಗೆ ಸುತ್ತಿ ಬಲವಾಗಿ ತನ್ನ ಬದಿಗೆ ಎಳೆದನು. ಆಗ ಅವಳು ಅಸಹಾಯಕಳಾದಳು. ನೀನು ಏಕೆ ಹೀಗೆ ಮಾಡಿದಿ? ನನ್ನ ವಸ್ತುಗಳನ್ನು ಮುಟ್ಟಲು ನಿನಗೆ ಹೇಗೆ ಧೈರ್ಯವಾಯಿತು? ಅವನು ಜೋರಾಗಿ ಕೂಗಿದಾಗ ಅಹನಾ ಹೆದರಿ ಹೋದಳು. ಮಾತನಾಡದಿದ್ದರೆ ನಾನು ನಿನ್ನನ್ನು ಇಲ್ಲಿಂದ ಕೆಳಗೆ ಎಸೆಯುತ್ತೇನೆ. ಅವನು ಅವಳ ಕುತ್ತಿಗೆಯ ದುಪ್ಪಟ್ಟವನ್ನು ಸುತ್ತಿಕೊಂಡು ಗ್ರಿಲ್ನಿಂದ ಕೆಳಗೆ ಬಗ್ಗಿಸಿದನು. ಅಹನಾ ಕೆಳಗೆ ನೋಡಿದಾಗ ಭಯದಿಂದ ಗಾಬರಿಗೊಂಡಳು. ಅವಳ ಬಾಯಿಂದ ಒಂದು ಮಾತೂ ಹೊರಬರಲಿಲ್ಲ. ಭೂಮಿಕ್ ಕೂಗುತ್ತಿದ್ದಾಗ ಹಿಮಾನಿಯವರು ಮತ್ತು ಆರ್ಜಿತ್ ತಮ್ಮ ಕೋಣೆಯಿಂದ ಹೊರಗೆ ಬಂದರು. ಭೂಮಿಕ್, ಇದೇನು ಮಾಡುತ್ತಿದ್ದೀಯಾ? ಅಹನಾಳನ್ನು ಬಿಡು, ಹಿಮಾನಿಯವರು ಜೋರಾಗಿ ಹೇಳಿದಾಗ ಅವನಿಗೆ ಸ್ವಲ್ಪ ಮುಜುಗರವಾಯಿತು. ಏನಾಯಿತು? ಇದು ಏನು ಅಸಭ್ಯತೆ? ಹಿಮಾನಿಯವರು ಕೇಳಿದರು. ಅಮ್ಮ, ಇವಳು ನನ್ನ ಡ್ರಾಯರ್ನಿಂದ ಎಂದು ಭೂಮಿಕ್ ಹೇಳಲು, ಏನು ಡ್ರಾಯರ್ನಿಂದನ ಎಂದು ಹಿಮಾನಿಯವರು ಕೇಳಿದಾಗ ಅವನಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಏನು ಹೇಳಬೇಕೆಂದು ತಿಳಿಯದೆ, ನನ್ನ ಡ್ರಾಯರ್ನಲ್ಲಿ ನನ್ನ ಚಿನ್ನದ ಉಂಗುರವಿತ್ತು, ಸಿಗುತ್ತಿಲ್ಲ. ಇಲ್ಲಿ ಸ್ವಚ್ಛಗೊಳಿಸುತ್ತಿದ್ದವಳು ಇವಳೇ ಕದ್ದಿರಬಹುದು. ಅದಕ್ಕೆ ಇವಳನ್ನು ಕೇಳುತ್ತಿದ್ದೆ, ಹೇಳುತ್ತಿಲ್ಲ. ಭೂಮಿಕ್ ತನ್ನ ತಪ್ಪನ್ನು ಮರೆಮಾಚಲು ಅಹನಾ ಮೇಲೆ ಆರೋಪ ಹೊರಿಸಿದನು. ಅದನ್ನು ಕೇಳಿ ಅಹನಾ ಬೆಚ್ಚಿಬಿದ್ದಳು. ಹಿಮಾನಿಯವರಿಗೆ ಕೇಳಿದಾಗ ನಂಬಲಾಗಲಿಲ್ಲ. ಇಷ್ಟು ದಿನಗಳಿಂದ ಅಹನಾ ಅವರೊಂದಿಗೆ ಇದ್ದಾಳೆ. ಇವತ್ತಿನವರೆಗೂ ಅವಳು ಅವರ ಮೇಕಪ್ ಸಾಮಾನುಗಳನ್ನು ಸಹ ಇಲ್ಲಿ ಅಲ್ಲಿ ಮಾಡಿಲ್ಲ. ಆ ಹುಡುಗಿ ಚಿನ್ನದ ಉಂಗುರವನ್ನು ಕದಿಯುತ್ತಾಳೆ ಎಂದು ನಂಬಲಾಗಲಿಲ್ಲ. ಆದರೆ ಭೂಮಿಕ್ ಏಕೆ ಅವಳ ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಹೊರಿಸುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಹಾಗಾಗಿ ಅವರು ಅಹನಾಳನ್ನು ಬಿಡುವಂತೆ ಅವನಿಗೆ ಹೇಳುತ್ತಾರೆ. ಮೊದಲು ಅವಳನ್ನು ಬಿಡು, ನಂತರ ಮಾತನಾಡು ಎಂದು ಅವರು ಹೇಳಿದಾಗ ಭೂಮಿಕ್ ಅಹನಾಳನ್ನು ಗಾಳಿಯಲ್ಲಿ ಹಿಡಿದುಕೊಂಡು ಮೇಲಕ್ಕೆ ಎಳೆದು ಬಲವಾಗಿ ತಳ್ಳಿದನು. ಹಾಗಾಗಿ ಅವಳು ನೆಲದ ಮೇಲೆ ಬಿದ್ದು ತಲೆಗೆ ಗಾಯವಾಯಿತು. ಆಗ ಅವಳು ತಲೆ ಹಿಡಿದು ಕುಳಿತಳು. ಹಿಮಾನಿಯವರಿಗೆ ಭೂಮಿಕ್ನ ಈ ವರ್ತನೆ ಇಷ್ಟವಾಗಲಿಲ್ಲ. ಆದರೆ ಅವನು ಹೀಗೆ ಏಕೆ ಮಾಡುತ್ತಿದ್ದಾನೆ ಎಂಬುದು ಅವರಿಗೆ ಅರ್ಥ ಹೋಗುತ್ತಿರಲಿಲ್ಲ. ಆರ್ಜಿತ್ ಅಹನಾಳನ್ನು ಹೆಗಲಿನಿಂದ ಹಿಡಿದು ಆಕೆಗೆ ಸಮಾಧಾನ ಮಾಡುತ್ತಿದ್ದನು ಮತ್ತು ಅಹನಾಳ ಪಕ್ಕದಲ್ಲಿಯೇ ಕುಳಿತುಕೊಂಡನು. ಅವನಿಗೆ ಭೂಮಿಕ್ನ ಅಹನಾಳೊಂದಿಗೆ ಹೀಗೆ ವರ್ತಿಸುತ್ತಿರುವುದು ಒಳ್ಳೆಯದಾಗಿ ತೋರಲಿಲ್ಲ. ಆದರೆ ಈಗ ಹಿಮಾನಿಯವರೇ ಅವನಿಗೆ ಅರ್ಥ ಮಾಡಿಸಬೇಕು. ಕೋಪದಲ್ಲಿ ಅವನು ಯಾರ ಮಾತನ್ನು ಕೇಳುವುದಿಲ್ಲ. ಹೀಗಾಗಿ ಮಾತನಾಡುವುದು ವ್ಯರ್ಥ ಎಂದುಕೊಂಡನು. ಭೂಮಿಕ್, ಇದೇನು? ಹಿಮಾನಿಯವರು ಕೋಪದಿಂದ ಕೂಗಿದರು. ನೀನು ದೊಡ್ಡವನಾಗಿದ್ದೀಯಾ, ಆದರೆ ನೀನು ನಾಗರಿಕತೆಯನ್ನು ಮರೆತು ಬಿಟ್ಟಿದ್ದೀಯಾ. ಇದನ್ನು ನಾನು ಸಹಿಸುವುದಿಲ್ಲ. ಮುಂದೆ ಇದನ್ನು ನೆನಪಿಟ್ಟುಕೊಳ್ಳು. ಹಿಮಾನಿಯವರು ಅವನನ್ನು ತೀವ್ರವಾಗಿ ಗದರಿದರು. ಅವನಿಗೆ ತನ್ನ ತಾಯಿ ತನ್ನನ್ನು ಗದರಿಸುತ್ತಿರುವುದು ಇಷ್ಟವಾಗಲಿಲ್ಲ. ಅದು ಕೇವಲ ಒಬ್ಬ ಸಾಮಾನ್ಯ ಕೆಲಸವಳಿಗಾಗಿ ಎಂದು ಅವನಿಗೆ ಅನಿಸಿತು. ಅಮ್ಮ, ನೀವು ಈ ಸಾಮಾನ್ಯ ಹುಡುಗಿಯಿಂದಾಗಿ ನನ್ನನ್ನು ಗದರಿಸುತ್ತಿದ್ದೀರಿ ಎಂದು ಅವನು ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ ಕೇಳಿದನು. ಹೌದು, ಏಕೆಂದರೆ ಈಕೆಯೊಂದಿಗೆ ಅಥವಾ ಯಾವುದೇ ಹುಡುಗಿಯೊಂದಿಗೆ ನೀನು ಹೀಗೆ ವರ್ತಿಸುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹಿಮಾನಿಯವರು ಹೇಳಲು, ಅಮ್ಮ, ಈ ಹುಡುಗಿ ಕಳ್ಳಿ ಎಂದು ಜೋರಾಗಿ ಹೇಳಿದನು. ನಾಲಿಗೆಯನ್ನು ಹಿಡಿತದಲ್ಲಿಡು ಭೂಮಿಕ್. ಅಹನಾಳನ್ನು ಕಳ್ಳಿ ಎಂದು ಹೇಳಿದ್ದಕ್ಕೆ ಹಿಮಾನಿಯವರು ಕೋಪದಿಂದ ಪ್ರತಿಕ್ರಿಯಿಸಿದಾಗ ಭೂಮಿಕ್ ಅವಳ ಮುಖವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಅಮ್ಮ ಎಂದು ತನ್ನ ಬೆರಳನ್ನು ಅಹನಾ ಕಡೆಗೆ ತೋರಿಸಿದ ನಂತರ ತನ್ನನ್ನು ತಾನು ಇದಕ್ಕೆ ಗದರಿಸುತ್ತಾಳೆ ಎಂದು ಹೇಳಿದನು. ಹೌದು, ಇವಳು ಬಡವಳು ಎಂಬುದು ನಿಜ, ಆದರೆ ಕಳ್ಳಿಯಲ್ಲ. ಈ ಹುಡುಗಿ ಯಾವುದೇ ತಪ್ಪು ಕೆಲಸ ಮಾಡುವುದಿಲ್ಲ. ಅವಳು ತಪ್ಪು ಕೆಲಸ ಮಾಡಬೇಕೆಂದು ಅಂದುಕೊಂಡಿದ್ದರೆ ಇಲ್ಲಿ ಇರುತ್ತಿರಲಿಲ್ಲ. ಹಣ ಸಂಪಾದಿಸಲು ಅವಳಿಗೆ ಬೇರೆ ಬೇರೆ ದಾರಿಗಳಿದ್ದವು. ಆದರೆ ಅವಳು ಪ್ರಾಮಾಣಿಕಳಾದ ಕಾರಣ ಈ ಕಷ್ಟದ ಜೀವನವನ್ನು ಆರಿಸಿಕೊಂಡಳು ಮತ್ತು ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳನ್ನು ಗೌರವಿಸು. ಅವಳ ಬಡತನದ ಮೇಲೆ ಹೀಗೆ ಹಾಸ್ಯ ಮಾಡಬೇಡ. ಇದು ನಿನಗೆ ಶೋಭೆ ತರುವುದಿಲ್ಲ ಎಂದು ಹಿಮಾನಿಯವರು ಗದರಿಸಿದರು. ಅಮ್ಮ, ನೀವು ಈ ಹುಡುಗಿಯನ್ನು ನಂಬುತ್ತೀರಿ, ನಿಮ್ಮ ಮಗನನ್ನು ನಂಬುವುದಿಲ್ಲ. ಇದು ಸರಿಯಾ? ಅಂದರೆ ನಾನು ಸುಳ್ಳು ಹೇಳುತ್ತಿದ್ದೇನಾ ಎಂದರ್ಥನಾ? ನೀವು ನನ್ನನ್ನು ಸುಳ್ಳುಗಾರನೆಂದು ಸಾಬೀತುಪಡಿಸುತ್ತಿದ್ದೀರಿ ಎಂದು ಭೂಮಿಕ್ ಹೇಳಿದನು. ನಾನು ನಿನ್ನನ್ನು ಸುಳ್ಳುಗಾರ ಎಂದು ಹೇಳುತ್ತಿಲ್ಲ. ಉಂಗುರ ಕಳೆದು ಹೋದರೆ ನೀನು ಅವಳನ್ನು ಕೇಳಬಹುದಿತ್ತು, ಆದರೆ ಈ ರೀತಿಯಲ್ಲ ಎನ್ನುತ್ತಾ, ಹೇಳು ಅಹನಾ, ಸತ್ಯವೇನು? ಅವರು ಅಹನಾಳನ್ನು ಕೇಳಿದರು. ಆದರೆ ಅವಳು ಅಳುತ್ತಿದ್ದಳು. ಆರ್ಜಿತ್ ಕೂಡ ಅವಳು ಸತ್ಯವನ್ನು ಹೇಳಬೇಕೆಂದು ಹೇಳಿದನು. ಮ್ಯಾಮ್, ನಾನು ಕಳ್ಳತನ ಮಾಡಿಲ್ಲ, ನಾನು ಕಳ್ಳಿಯಲ್ಲ ಎನ್ನುತ್ತಾ ಅವಳು ಭೂಮಿಕ್ ಕಡೆ ನೋಡಿದಳು. ಅವನು ಕಣ್ಣು ಬಿಟ್ಟು ಅವಳು ಬಾಯಿ ಬಿಡಬಾರದು ಎಂದು ಸಂಕೇತ ಮಾಡುತ್ತಿದ್ದನು. ನಾನು ಕಳ್ಳತನ ಮಾಡಿಲ್ಲ, ನಾನು ಕಳ್ಳಿಯಲ್ಲ ಎಂದು ಹೇಳುತ್ತಾ ಅವಳು ಜೋರಾಗಿ ಅಳುತ್ತಿದ್ದಳು. ಆಗ ಭೂಮಿಕ್ ತನ್ನ ಕೋಣೆಗೆ ಹೋದನು. ಆಗ ಹಿಮಾನಿಯವರು ಅಹನಾಳಿಗೆ ಸಮಾಧಾನ ಮಾಡಿದರು. ಮುಂದುವರಿಯುವುದು.